ನಮಸ್ಕಾರ, ಸಮಂತ ನ್ಯೂಸ್ಗೆ ಸ್ವಾಗತ. ಹೇಮಾರನಹಳ್ಳಿ ಗ್ರಾಮದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಭಗವದ್ಗೀತೆ ಎಂಬ ಕನ್ನಡ ಪೌರಾಣಿಕ ನಾಟಕ ಪ್ರದರ್ಶನ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹೇಮಾರನಹಳ್ಳಿ ಗ್ರಾಮದಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಬಿ.ವಿ. ರಾಜೇಗೌಡರ ನೇತೃತ್ವದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಭಗವದ್ಗೀತೆ ಎಂಬ ಕನ್ನಡ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯಿತು. ಈ ನಾಟಕ ಪ್ರದರ್ಶನದಲ್ಲಿ ರಾಜೇಗೌಡರು ಮಾತನಾಡಿ, ಈ ತರಹದ ನಾಟಕಗಳು ಪ್ರತಿ ಗ್ರಾಮದಲ್ಲಿ ಆಯೋಜನೆ ಮಾಡಿದರೆ ಆ ಹಳ್ಳಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಮ್ಮ ABD ಟ್ರಸ್ಟ್ನ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು IAS, IPS ಈ ತರಹದ ತರಬೇತಿಗಳಿಗೆ ಉಚಿತವಾಗಿ ತರಬೇತಿಯನ್ನು ನಮ್ಮ ABD ಸಂಸ್ಥೆ ವತಿಯಿಂದ ನಡೆಸಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇದರ ಪ್ರಯೋಜನವನ್ನು ಕ್ಷೇತ್ರದ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ನಾಟಕ ಪ್ರದರ್ಶನದ ಸಮಾರಂಭದಲ್ಲಿ ಸಹನಾ ರಾಜೇಗೌಡ, ಎಚ್. ಅಯ್ಯಣ್ಣ, ಸುಗುಟೂರು ದೇವರಾಜ್, ಎಣ್ಣೂರು ಮಂಜುನಾಥ್, ಹೇಮಾರನಹಳ್ಳಿಯ ವಿನಯ್ ಚಂದ್ರಪ್ಪ, ಮಹೇಶ್, ಮುರಳಿ, GPM, ಗಂಗಾಧರ್, ಕನ್ಮಂಗ್ಲ, ಮುನೇಗೌಡ, ಅನಿಲ್, ಮನು ತೊಟ್ಲಿಗೇನಹಳ್ಳಿ ಹಾಗೂ ಈ ನಾಟಕ ಪ್ರದರ್ಶನವನ್ನು ವೀಕ್ಷಿಸಲು ನೂರಾರು ಕಲಾಭಿಮಾನಿಗಳು ಹಾಜರಿದ್ದರು. ವರದಿ ಹರಿಕೆರೆ ಮುನರಾಜ್, ಪ್ರಧಾನ ಸಂಪಾದಕರು, ಸಮಂತ ನ್ಯೂಸ್, ಶಿಡ್ಲಘಟ್ಟ. ಆಗಮಿಸಿ ನಮ್ಮ ಕಲಾವಿದರನ್ನು ಉತ್ತೇಜಿಸುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ. ಗ್ರಾಮೀಣ ಕಲೆಗಳನ್ನು ಬೆಂಬಲಿಸುವ ಅವರ ಮನೋಭಾವ ನಿಜಕ್ಕೂ ಶ್ಲಾಘನೀಯ. ನಿಮ್ಮ ಉಪಸ್ಥಿತಿಯಿಂದ ನಮ್ಮ ಕಾರ್ಯಕ್ರಮ ಇನ್ನಷ್ಟು ಶೋಭೆ ಪಡೆದಿದೆ. ಹಾಗೆಯೇ ಇದರ ಮುಖಾಂತರ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ, ನಮ್ಮ ಗ್ರಾಮದ ಒಂದು ಜನರಿಗೆ ಕೆಲವೊಂದು ತಮ್ಮ ಹಿತನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಹೇಮಾರನಹಳ್ಳಿ ಗ್ರಾಮದ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರಿಗೂ ಹಾಗೂ ನನ್ನ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನನ್ನ ತಂದೆ ತಾಯಿಯಂದ್ರಿಗೆ ಪ್ರೀತಿಯಾದಂಥ ನಮಸ್ಕಾರ. ನನಗೆ ಹೇಮಾರನಹಳ್ಳಿ ಒಂಥರ ತವ್ರ ಮನೆ ಆಗೋಗಿದೆ. ಬೇಸಿಗೆ ರಜದಲ್ಲಿ ಹೆಣ್ಮಕ್ಳು ತವ್ರ ಮನೆಗೆ ಬರ್ತಾರೆ. ಇಲ್ಲಿ ಪ್ರತಿ ಸಲ ಹೇಮಾರನಹಳ್ಳಿನಲ್ಲಿ ಹೋದ ವರ್ಷನೂ ನಾಟಕ ಆಗಿತ್ತು, ನಾನು ಬಂದಿದ್ದೆ, ನೆನಪಿದ್ಯಾ? ನಿಮ್ಗೆಲ್ಲ ನೆನಪಿದ್ಯಾ? ಹೋದ ವರ್ಷ ನಾನು ಬಂದಿದ್ದು, ಮಾತಾಡ್ತಾನೆ ಇಲ್ಲ ಎಲ್ಲ. ನೆನಪಿದ್ಯಾ? ಹೆಣ್ಮಕ್ಳನ್ನ ಕೇಳ್ತಾ ಇದ್ದೀನಿ, ಹೋದ ವರ್ಷ ನಾನು ಬಂದಿದ್ದೆ ಇದೇ ನಾಟಕಕ್ಕೆ, ಮತ್ತೆ ಇವಾಗ ಬಂದಿದ್ದೀನಿ. ನಮ್ಮೂರಲ್ಲಿ ಹೇಮಾರನಹಳ್ಳಿ ಏನೇ ಕಾರ್ಯಕ್ರಮ ಆದರೂ ಹೆಣ್ಮಕ್ಳನ್ನ ಕರೀತಾರಲ್ಲ, ಆ ರೀತಿ ಪ್ರತಿ ಸಲ ಒಂದು ಕಾರ್ಯಕ್ರಮ ಆದಾಗೂ ನನ್ನ ಕರೀತಾ ಇದ್ದೀರಾ. ಅದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ. ಈ ದಿನ ಶ್ರೀಕೃಷ್ಣ ಸಂಧಾನ ಅನ್ನೋ ನಾಟಕವನ್ನು ಆಡ್ತಾ ಇದ್ದಾರೆ. ಈ ನಾಟಕವನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಹೋದರೆ ಇದರಲ್ಲಿ ಏನೊಂದು ಸಂದೇಶ ಇದೆ ಅಂತಂದರೆ, ನಾವು ಯಾರೂ ಕಣ್ಣೀರು ಹಾಕುವಂಥ ಪರಿಸ್ಥಿತಿನೇ ಬರಲ್ಲ. ಏನಪ್ಪ ಇದು ಶ್ರೀಕೃಷ್ಣ ಸಂಧಾನ ಅಂತಂದರೆ, ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯೋದಕ್ಕೆ ಮುಂಚೆ ಶ್ರೀಕೃಷ್ಣ ಒಂದು ಸಂಧಾನ ಮಾಡ್ತಾನೆ, ಒಂದು ಶಾಂತಿಯುತವಾದ ಸಂಧಾನ. ಅದರಲ್ಲಿ ಆತ ಪ್ರಯತ್ನ ಪಡ್ತಾನೆ, ಪಾಂಡವರಿಗೆ ಧರ್ಮಯುತವಾಗಿ ಸಿಗ್ಬೇಕಾಗಿರುವಂಥದ್ದನ್ನ ಪಾಂಡವರಿಗೆ ಕೊಡ್ಲಿ ಅಂತ ಕೃಷ್ಣ ಕೇಳ್ತಾನೆ. ಆದರೆ ಕೌರವರು ಕೊಡಲ್ಲ. ಯಾವತ್ತೂ ಬಲವಂತವಾಗಿ ನಾವೇನೇ ಒಂದು ಮಾಡಕ್ಕೆ ಹೋದ್ರು ಅದು ಯಶಸ್ವಿ ಆಗಲ್ಲ. ಆವಾಗ ನಮ್ಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಜೊತೆಯಲ್ಲಿ ನಿಲ್ಲೋದು ಆ ಭಗವಂತ. ಇವತ್ತು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ, ನಮಗೂ ಕೂಡ ಹಲವಾರು ಕಷ್ಟಗಳು ಬರ್ತದೆ. ಆದರೆ ನಾವು ಧರ್ಮದ ಮಾರ್ಗದಲ್ಲಿ ಹೋದಾಗ ಆ ಭಗವಂತ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜೀವ್ ಗೌಡ್ರು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕೃತ ಅಭ್ಯರ್ಥಿಯಾದರು. ಕಾರಣಾಂತರಗಳಿಂದ ಅವ್ರು ಸೋಲ್ಬೇಕಾಯ್ತು. ಅವ್ರು ಸೋತ್ರು ಕೂಡ ನಿರಂತರವಾಗಿ ಸಮಾಜ ಸೇವೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಆಂಬ್ಯುಲೆನ್ಸ್ ಸೇವೆ ಇರ್ಬೋದು, ಯಾರೇ ಕಷ್ಟ ಅಂದರೂ ಅವರು ಮಿಡಿತಾ ಇರ್ಬೋದು. ಹೋದ್ಸಲ ಬಂದಾಗ ನಾನು ಹೇಳಿದ್ದೆ, IAS ಕೋಚಿಂಗ್ ಮಾಡಿಸ್ತಾ ಇದ್ದಾರೆ ರಾಜೀವ್ ಗೌಡ್ರು ಅಂತ. ಇವತ್ತು ಹೆಮ್ಮೆ ವಿಷಯ ಏನಂದ್ರೆ, ಇದು ನನ್ನ ತವ್ರ ಮನೆ, ಅದಕ್ಕೆ ನನ್ನ ತವ್ರ ಮನೆಯವ್ರ ಹತ್ರ ವಿಷಯ ಹಂಚ್ಕೋತಾ ಇದ್ದೀನಿ. ಬೇರೆ ಎಲ್ಲ ಕಡೆ ಹೇಳೋದಕ್ಕಿಂತ ನನ್ನ ತವ್ರ ಮನೇಲಿ ಹೇಳೋದಕ್ಕೆ ನಂಗೆ ತುಂಬ ಸಂತೋಷ. ಸುಮಾರು 1000 ಜನ ಮಕ್ಕಳಿಗೆ ಉಚಿತವಾದಂಥ IAS ಕೋಚಿಂಗ್ನ ಯಶಸ್ವಿಯಾಗಿ ಊಟ ಹಾಕಿ ಕೊಡ್ತಿರೋ ಅಂಥದ್ದು ನಮ್ಮ ABD ಟ್ರಸ್ಟ್ ವತಿಯಿಂದ ಶ್ರೀಯುತ ರಾಜೀವ್ ಗೌಡ್ರು. ಮಕ್ಕಳು ಓದಬೇಕು, ಅವ್ರಿಗೊಂದು ಒಳ್ಳೆ ಕೆಲಸ ಸಿಗಬೇಕು, ಅವ್ರಿಗೊಂದು ಒಳ್ಳೆ ನೆಲೆ ಸಿಗಬೇಕು ಅಂತ ಇಂಥ ಒಬ್ಬ
ವಿದ್ಯಾವಂತರು ಪ್ರತಿಭಾವಂತರು ಆಗಿರೋಂಥ ರಾಜೀವ್ ಗೌಡ್ರಿಗೆ ಮುಂಬರೋ ದಿನಗಳಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ನೋಡಿ ಇವತ್ತಿ ನಾಟಕಕ್ಕೂ ಓದ್ಸಲ ಬಂದಾಗೂ ಅವರು ಪ್ರತಿಭೆಗೆ ಏನಾದರೂ ಒಂದು ಗೌರವ ಸಲ್ಲಬೇಕು ಅಂತ ಒಂದು ಮಾಡಿದ್ರು. ಮುಂಬರೋ ದಿನಗಳಲ್ಲಿ ನಮ್ಗೆ ಏನು ಮಾಡಿದ್ರು, ರಾಜೀವ್ ಗೌಡ್ರಿಗಾರೆ ಏನು ಮಾಡಿದ್ರು ಅಂತ ಕೇಳ್ತಾರೆ. ಅವ್ರಿಗೊಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೆ ಆದಲ್ಲಿ, ನೀವೊಂದು ಆಶೀರ್ವಾದ ಮಾಡಿದ್ದೆ ಆದಲ್ಲಿ ನಮಗೇನಿದೆ, ಒಂದು ಒಳ್ಳೆ ನೀರಿನ ಸೌಕರ್ಯ, ರಸ್ತೆ ಸೌಕರ್ಯ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ನಮಗೇನು ಕಷ್ಟ ಇದೆ ನಿಸ್ವಾರ್ಥವಾಗಿ ಮಾಡಿಕೊಡ್ತಾರೆ. ಒಬ್ಬ ಪ್ರತಿಭಾವಂತ ಒಬ್ಬ ವಿದ್ಯಾವಂತರಾಗಿರೋಂಥ ರಾಜೀವ್ ಗೌಡ್ರಿಂದ ಮಾತ್ರ ನಮ್ಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳ್ತೀನಿ ನಾನು. ನಮಸ್ಕಾರ. ಇವತ್ತು ಹೇಮಾರನಹಳ್ಳಿ ಗ್ರಾಮದಲ್ಲಿ ವರ್ಷ ಒಂದು ಇಲ್ಲಿ ನಾಟಕದ ಕಾರ್ಯಕ್ರಮನ ಸುಮಾರು ವರ್ಷಗಳಿಂದ ಚಂದ್ರಪ್ಪನವರು, ಬೀರಣ್ಣವರು, ನಮ್ಮ ಇನ್ನೊಬ್ಬ ಚಂದ್ರಣ್ಣವರು, ಹೇಮಾರನಹಳ್ಳಿ ಮಹೇಶ್ ಅಣ್ಣವರು, ನಮ್ಮ ಮುರಳಣ್ಣವರು, ವಿನಯ್ ಮತ್ತು ಇಲ್ಲಿ ಎಲ್ಲ ಊರಿನ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ವರ್ಷ ಇಲ್ಲಿ ಒಂದು ನಾಟಕದ ಕಾರ್ಯಕ್ರಮನ ಆಯೋಜನೆ ಮಾಡಿ ಏನು ವರ್ಷ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದನ್ನ ನಡೆಸ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಊರಿಗೆ ಒಂದು ಒಳ್ಳೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ಮಾಡ್ತಾ ಇರುವಂತ ಒಂದು ನಾಟಕದ ಹೆಸರು ಶ್ರೀಕೃಷ್ಣ ಸಂಧಾನ ಅಥವಾ ಭಗವದ್ಗೀತೆ. ಶ್ರೀಕೃಷ್ಣ ಸಂಧಾನ ಏನಪ್ಪಾ ಅದರಲ್ಲಿ ಒಂದು ಶ್ರೀಕೃಷ್ಣ ಪರಮಾತ್ಮ ಒಂದು ಮಾಡುವಂತ ಒಂದು ಕೆಲಸ ಏನು ಅಂತಂದ್ರೆ, ಪಾಂಡವರನ್ನ ಕೌರವರನ್ನ ಇಬ್ಬರನ್ನು ಸೇರಿಸಿ ಒಂದು ಸಂಧಾನ ಮಾಡುವಂತ ಒಂದು ಪ್ರಯತ್ನ. ಆ ಒಂದು ಪ್ರಯತ್ನದ ಒಂದು ಇದನ್ನ ಈಗ ನಾವು ಹೆಚ್ಚಿಗೆ ಹೇಳೋದು ಬೇಡ. ಈಗ ಇಲ್ಲಿ ಏನು ಒಂದು ಕಾರ್ಯಕ್ರಮ, ನಾಟಕದ ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮದಲ್ಲಿ ಏನಾಗತ್ತೆ, ಆ ಒಂದು ಇದು ಏನು ಅನ್ನೋದನ್ನ ನೀವಿಲ್ಲಿ ಖುದ್ದು ನೋಡ್ಬೇಕಾಗತ್ತೆ. ನಾವು ಕೂಡ ಸ್ವಲ್ಪ ಕೂತು ಅದನ್ನ ನೋಡ್ತೀವಿ. ಅದರಲ್ಲಿ ಕೃಷ್ಣ ಪರಮಾತ್ಮರು ಹೇಳೋದೇನು ಅಂತಂದ್ರೆ, ಇಬ್ರು ಹೊಂದಾಣಿಕೆಯಾಗಿ ಹೋಗ್ಲಿ ಅನ್ನೋದನ್ನ ಒಂದು ಸಂದೇಶ ಅಲ್ಲಿ ಕೊಡ್ತಾರೆ. ಇಲ್ಲೂ ಕೂಡ ನಾನು ಹೇಮಾರನಹಳ್ಳಿ ಗ್ರಾಮದಲ್ಲಿ ನೋಡಿದ್ದೀನಿ. ಏನು ಅಂತಂದ್ರೆ ಒಂದು ವಿಚಾರ, ಇಲ್ಲಿ ಹೇಮಾರನಹಳ್ಳಿ ಅನ್ನೋದಕ್ಕಿಂತ ಇಲ್ಲಿ ಒಂಥ ದೇವರುಗಳು ಊರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಎಲ್ಲ ದೇವಸ್ಥಾನಗಳನ್ನು ಬಹಳ ಸುಂದರವಾಗಿ ಒಳ್ಳೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದಿರಿ. ಊರೆಲ್ಲರೂ ಒಗ್ಗಟ್ಟಾಗಿ ಪಾಂಡವರು ಅಂತ ಏನು ಈ ಡ್ರಾಮಾ ನಡೀತಾ ಇದೆ, ಇಲ್ಲಿ ಯಾವುದೇ ಪಕ್ಷ ಭೇದ ಅನ್ನೋದು ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದಿರಿ. ಅದಕ್ಕೆ ಮೊದಲನೇದಾಗಿ ತಮ್ಗೆಲ್ರಿಗೂ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಪಕ್ಷ ಭೇದ ಅಂದೆ, ಯಾವುದೇ ಜಾತಿ ಭೇದ ಅಂದೆ, ಎಲ್ಲ ವರ್ಗದವರು ಸೇರಿ ಆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರಿ, ಬಹಳ ಸಂತೋಷ ಆಗುತ್ತೆ. ಆ ದೇವಸ್ಥಾನಗಳಿಗೆ ಯಾರೆಲ್ಲ ಭಾಗಿಯಾಗಿ, ಯಾರೆಲ್ಲ ಇಲ್ಲಿ ಸುಮಾರು ಜನ ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ, ತಂದೆಯರಿದ್ದೀರಿ, ಎಲ್ಲರ ಒಂದು ಶ್ರಮ ಕೂಡ ಇದೆ. ಆ ಶ್ರಮದಲ್ಲಿ ಇವತ್ತು ದೇವಸ್ಥಾನದಲ್ಲಿ ಪೂಜೆಗಳು ನಡೀತಾ ಇದೆ. ಏನೇ ಆಗಲಿ ಊರಲ್ಲಿ ಒಂದು ಒಳ್ಳೆ ಪೂಜೆ ನಡೀತಿದೆ ಅಂತಂದಾಗ ಮುಂದಿನ ದಿನಗಳಲ್ಲಿ ಇವತ್ತು ನೋಡಿ ಹಿರಿಯರು ಅದನ್ನೊಂದು ಅಡಿಪಾಯ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಎಲ್ಲ ಬರುವಂತ ಯುವಕರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ವರ್ಷಾಂತರ ಸಾವಿರಾರು ವರ್ಷಗಳು ಆ ದೇವಾಲಯಗಳಿರ್ತವೆ. ಒಂದು ಒಳ್ಳೆಯ ಕೆಲಸ ದೇವಸ್ಥಾನದಲ್ಲಿ ಏನಂದ್ರೆ ಪೂಜೆ ನಡೀತಾ ಇದೆ ಅಂತಂದ್ರೆ ಊರಿಗೊಂಥರ ಶಾಂತಿ, ಊರಿಗೊಂಥರ ಏಳಿಗೆ. ಖಂಡಿತ ಬರುವಂತ ದಿನಗಳಲ್ಲಿ ಹೇಮಾರನಹಳ್ಳಿನಲ್ಲಿ ಈಗೇನು ಯುವ ಪ್ರತಿಭೆಗಳು, ಯುವಕರು, ಯುವತಿಯರು ಎಲ್ಲ ಯಾರು ಓದ್ತಿದ್ದಾರೆ ಅವರೆಲ್ಲರೂ ಕೂಡ ಖಂಡಿತವಾಗೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಹೆಸರು ತರುವಂತ ಪ್ರತಿಭೆಗಳಾಗಿ ಖಂಡಿತ ಹೊರಹೊಮ್ಮುತ್ತಾರೆ. ಆ ಭಗವಂತನ ಆಶೀರ್ವಾದ, ಎಲ್ಲ ದೇವರುಗಳ ಆಶೀರ್ವಾದ ಕೂಡ ಇದೆ. ನೀವೆಲ್ಲರೂ ಕೂಡ ದೇವಸ್ಥಾನಗಳು ಕಟ್ಟಿರುವಂತ ಉದ್ದೇಶ ಏನು ಅಂತಂದ್ರೆ, ಎಲ್ಲ ಬರುವಂತ ಪೀಳಿಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಮ್ಮ ಕುಟುಂಬಗಳಿಗೆ ಒಳ್ಳೇದಾಗ್ಲಿ, ನಮ್ಮ ಊರಿಗೆ ಒಳ್ಳೇದಾಗ್ಲಿ ಅಂತ ನೀವೆಲ್ಲ ಏನು ಸುಮಾರು ಜನ ಹಿರಿಯರು ಇಲ್ಲೆಲ್ಲರೂ ಕೂಡ ಪಣ ತೊಟ್ಟು ಆ ಕೆಲಸಗಳನ್ನ ಮಾಡಿದ್ದೀರಿ. ಮೊದಲನೇದಾಗಿ ನಿಮ್ಮೂರು ದೇವಸ್ಥಾನ ಕೆಲಸಗಳೆಲ್ಲ ಚೆನ್ನಾಗಿ ಆಗಿದ್ದಾವೆ. ಮುಂದೆ ಇನ್ನೇನೆಲ್ಲ ಅಭಿವೃದ್ಧಿ ಕಾರ್ಯಗಳಿಲ್ಲ ಆಗ್ಬೇಕು ಅದನ್ನ ನಡೆಸ್ಕೊಳೋದಕ್ಕೆ ಭಗವಂತ ಶಕ್ತಿ ಕೊಡ್ತಾನೆ. ಯಾವುದೋ ಒಂದು ಯುವಕರನ್ನ ಮುಂದೆ ತಂದು ಖಂಡಿತವಾಗ್ಲೂ ಈ ಊರು ಮತ್ತಷ್ಟು ಒಂದು ಅಭಿವೃದ್ಧಿ ಕಾಣ್ತದೆ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನು ಮಾಡ್ತಾ ಇರೋಂಥ ಕೆಲಸಗಳನ್ನ ಈಗ ಹೇಳಿದ್ರು. ಮೊದಲನೇದಾಗಿ ನಮ್ಮ ಪ್ರಾತಿನಿಧ್ಯತೆ ಏನಂದ್ರೆ, ಓದ್ತಾ ಇರೋ ಮಕ್ಕಳಿಗೆ ಹೈಯರ್ ಎಜುಕೇಶನ್ಸ್ಗೆ ನಮ್ಮಲ್ಲಿ ಏನಾಗಿದೆ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಯಾರೋ ಪಾಪ ಇರೋಂಥ ಶ್ರೀಮಂತರು ಎಲ್ಲೋ ದೂರದಲ್ಲಿ ಹೋಗಿ, ಈಗ ಡೆಲ್ಲಿಲಿ ಇರ್ಬೋದು, ಬೇರೆ ಎಲ್ಲೋ ದುಡ್ಡು ಹೆಚ್ಚಿಗೆ ಕೊಟ್ಟು ಹೈಯರ್ ಎಜುಕೇಶನ್ ಆದ ನಂತರ ಕೆಲ್ಸಗಳಿಗೆ ಸೇರ್ಬೇಕು ಅಂತಂದ್ರೆ
ಅವ್ರಿಗೇನಾಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಈಗ IAS KAS ಇರ್ಬೋದು, ಒಂದು ಜನರಲ್ ಎಕ್ಸಾಮ್ಸ್, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಒಂದು PHC DC ತನಕನೂ ಒಂದು ಎಕ್ಸಾಮ್ ಬರಿಬೇಕು ಅಂತಂದ್ರೆ ಮೊದಲನೇ ನಾವು ಪ್ರಿಪೇರ್ ಆಗಬೇಕು. ನಾವು ಹಳ್ಳಿಗಳಿಂದ ಹೋಗಿರೋಂಥ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದ್ರೆ, ನಮ್ದು ಎಷ್ಟಪ್ಪ ಅಂತಂದ್ರೆ ನಮ್ಮ ಓದಿರೋಂಥ ಸ್ಟೂಡೆಂಟ್ಸ್ದು ಡಿಸ್ಟಿಂಕ್ಷನ್ ಇರ್ತದೆ, 90% 98% ಇರ್ತದೆ. ಇಂಟರ್ವ್ಯೂಗೆ ಹೋದ್ರೆ ಭಯ ಆಗ್ತದೆ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಕೆಲವು ಹಳ್ಳಿಗಳಲ್ಲಿ ಓದಿರೋಂಥವ್ರು ಕನ್ನಡ ಮೀಡಿಯಮು ಇರ್ತವೆ, ಇಂಗ್ಲಿಷ್ ಮೀಡಿಯಮು ಇರ್ತದೆ, ಆದ್ರೂ ಕೂಡ ಒಂದು ಫಿಯರ್ ಇರ್ತದೆ. ಅಲ್ಲಿ ಹೋಗಿ ಆ ಇಂಟರ್ವ್ಯೂಗಳನ್ನ ಫೇಸ್ ಮಾಡೋದಕ್ಕೆ ಭಯ ಆಗ್ತದೆ. ಅದಕ್ಕೇನಂದ್ರೆ ಮಕ್ಕಳಿಗೆ ಸರಿಯಾಗಿರೋಂಥ ಇಲ್ಲಿ ಜನರಲ್ ಎಕ್ಸಾಮ್ಸು, ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಫೇಸ್ ಮಾಡೋದಕ್ಕೆ ಇಲ್ಲಿ ಅವ್ರಿಗೆ ಒಂದು ವರ್ಷ ಕಾಲ ಟ್ರೈನಿಂಗ್ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೋದ ವರ್ಷ ಕೂಡ ಸುಮಾರು ನಮ್ಮ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ 200 ವಿದ್ಯಾರ್ಥಿಗಳಿಗೆ ನಾವು IAS KAS ಇಂದ ಹಿಡಿದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಕ್ಲಾಸಸ್ ಉಚಿತವಾಗಿ, ಒಬ್ಬ ಸ್ಟೂಡೆಂಟ್ಸ್ಗೆ ಆಚೆ ಕಡೆ ಹೋದ್ರೆ 1 ಲಕ್ಷ 1.5 ಲಕ್ಷ ಚಾರ್ಜ್ ಮಾಡ್ತಾರೆ. ನಾವು 1 ರೂಪಾಯಿ ಕೂಡ ದುಡ್ಡು ತಗೊಳ್ಳದೆ ನಮ್ಮ ಸ್ವಂತ ನಮ್ಮ ಖರ್ಚಿಂದಾನೆ ಬರುವಂತ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿ ಹೋದ್ ಸರಿ ಬಹಳ ಯಶಸ್ವಿಯಾಗಿ ಆ ಒಂದು ತರಗತಿಗಳನ್ನ ಮುಗಿಸಿದೀವಿ. ಈ ವರ್ಷ ಕೂಡ ಪ್ರಾರಂಭ ಮಾಡ್ತಾ ಇದೀವಿ. ಸದ್ಯದಲ್ಲೇ ಅಪ್ಲಿಕೇಶನ್ಸ್ ಕೂಡ ಕಾನ್ಫರ್ಮ್ ಮಾಡ್ತಾ ಇದೀನಿ. ಯಾರು ಅದಕ್ಕೆ ವಿದ್ಯಾರ್ಥಿಗಳು ಇರ್ತೀರಿ, ಡಿಗ್ರಿ ಆಗಿರೋಂಥವ್ರು ಇರ್ಬೋದು, PUC ಆಗಿರೋಂಥವ್ರು ಇರ್ಬೋದು, ಯಾರು ನೆಕ್ಸ್ಟ್ ನಾವು ಒಳ್ಳೆ ಉದ್ಯೋಗಗಳು ಹೋಗ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕು ಅನ್ನೋರು ಇದ್ದೀರಿ, IAS KAS ತರಬೇತಿ ಪಡ್ಕೋಬೇಕು ಅಂತಿದ್ದೀರಿ, ಉಚಿತವಾಗಿ ಅದಕ್ಕೆ ಅಪ್ಲಿಕೇಶನ್ ಹಾಕೊಂಡು ಅದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬಹುದು. ಏನು ಆ ಕ್ಲಾಸಸ್ ನಡೆಯುತ್ತೆ ವರ್ಷಕಾಲ, ವರ್ಷಗಳ ಕಾಲ ಏನ್ ನಡೆಯುತ್ತೆ ಅಷ್ಟು ಕೂಡ ಉಚಿತವಾಗಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರುವಂತ ಟೀಚರ್ಸ್ ಮುಖಾಂತರ ಟ್ರೈನಿಂಗು ಕೂಡ ಮಾಡಿಸ್ತೀವಿ. ಎಲ್ಲರೂ ಕೂಡ ಅದ್ರದ್ದು ಯಾರು ಅರ್ಹರಿದ್ದೀರಿ ಅದ್ರ ಉಪಯೋಗ ಪಡ್ಕೊಂಡು ಇಲ್ಲಿ ಪಟೇಲಮ್ಮ ದೇವಸ್ಥಾನದ ನಾಳೆಗೊಬ್ಬರು ಅವರು ಮೊನ್ನೆ ಗುರುವಾರ ದಿನ ತೀರ್ಕೊಂಡ್ರು. ಅವ್ರಿಗೆ ಭಗವಂತ ಎಲ್ಲ ನಮ್ಮೆಲ್ಲರ ಏಮರ್ನಲ್ಲಿ ಎಲ್ಲರ ಪರವಾಗೂ ಕೂಡ ಅವ್ರಿಗೆ ನಾವು ಒಂದು ಸಂತಾಪ ಸೂಚಿಸ್ತಾ ಇದ್ದೀವಿ. ಅವ್ರ ಕುಟುಂಬಸ್ಥರಿಗೆ ಆ ಭಗವಂತ, ಆ ತಾಯಿ ಪಟೇಲಮ್ಮ ದೇವಿ ಶಕ್ತಿ ಕೊಡ್ಲಿ, ಅವ್ರನ್ನ ದುಃಖ ಬರೆಸುವಂತ ಒಂದು ಶಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ಕುಟುಂಬಕ್ಕೆ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಅವತ್ತು ಊರಲ್ಲಿ ಇರ್ಲಿಲ್ಲ, ಡೆಲ್ಲಿಗೆ ಹೋಗಿದ್ದೆ. ಇಲ್ಲಾಂದ್ರೆ ನಾನು ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು, ಬರಕ್ಕಾಗ್ಲಿಲ್ಲ. ಅದಕ್ಕೆ ವಿಷಾದ ಹೇಳ್ತಿದ್ದೀನಿ. ಮನೆಗೆ ಬಂದು ಅವ್ರ ಮನೆ ಕುಟುಂಬಕ್ಕೆ ನಾನು ಕೂಡ ಮಾತಾಡ್ಸ್ಕೊಂಡು ಹೋಗ್ತೀನಿ. ಈಗ ಏಮರ್ನಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ನಾನು ಹೇಳೋದೇನು ಅಂತಂದ್ರೆ, ಇಲ್ಲಿರುವಂತವ್ರು ಎಲ್ಲರೂ ಕೂಡ ಊರಿನ ಬಗ್ಗೆ ಹೆಚ್ಚಿನ ಗೌರವ ಇರುವಂತವ್ರು, ಊರ ಬಗ್ಗೆ, ಊರಿನ ಎಲ್ಲ ಬರುವಂತ ಯುವ ಪ್ರತಿಭೆಗಳ ಬಗ್ಗೆ ಎಲ್ರಿಗೂ ಕೂಡ ಹೆಚ್ಚಿನ ಒಂದು ಕಾಳಜಿ ಇರುವಂತವ್ರು. ಊರು ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ತೀರ್ಮಾನ ತಗೋತೀರಿ, ಬಹಳ ಸಂತೋಷದ ವಿಚಾರ. ಮುಂಬರುವಂತ ನೇನು ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಕೂಡ ಹತ್ತಿರದಲ್ಲಿದೆ. ಯಾರು ನಿಮ್ಮಲ್ಲಿ ನಿಮಗೋಸ್ಕರ ನಿಲ್ತಾರೆ, ಊರಿನ ವಿಚಾರಕ್ಕೆ ಯಾರು ಕಷ್ಟ ಅಂದಾಗ ನಿಲ್ತಾರೆ, ಜನಗಳಿಗೆ ಯಾರು ಆಗ್ತಾರೆ ಅಂತವ್ರನ್ನ ನಿಮ್ಗೆ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸದಾವಕಾಶ ಬಂದಿದೆ. ಊರಿನಲ್ಲಿ ಏನೇನು ಕೊರತೆಗಳಿದೆ, ಏನ್ ತೊಂದರೆಗಳಿಲ್ಲದೆ ಇರೋಂಥ ಊರೇ ಇಲ್ಲ. ಏನೋ ಒಂದು ತೊಂದರೆಗಳಿರುತ್ತೆ, ಆ ತೊಂದರೆಗಳು ಬಂದಾಗ ನಿಮ್ ಕಷ್ಟ ಸುಖಕ್ಕೆ ನಿಲ್ಲೋಂಥವ್ರು ಯಾರಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡುವಂತ ಅವಕಾಶ ಬರ್ತಾ ಇದೆ. ಅದರಲ್ಲಿ ನಿಮ್ಗೆ ಗೊತ್ತಿದ್ದಂತೆ ಈಗೆಲ್ಲ ಸುಮಾರು ನಮ್ಮ ಯುವಕರುಗಳು ಸುಮಾರು ಜನ ನನಗೆ ಗೊತ್ತಿದ್ದಂತೆ ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿಸಿದ್ದಾರೆ. ಇಲ್ಲಿ ನಮ್ಮ ಮುರಳಿವರ್ ಇರ್ಬೋದು, ವಿನಯ್ ಇರ್ಬೋದು, ನಮ್ಮ ಆಲ್ರೆಡಿ ನಮ್ಮ ಮೆಂಬರ್ ಅಂತೂ ತುಂಬಾ ಎಲ್ಲೇ ಯಾರೇ ಅಧಿಕಾರಿಗಳು ಕೇಳಿದ್ರು ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ. ಎಲ್ಲ ಯುವಕರು ಕೂಡ ಊರಿನಲ್ಲಿ ಯಾರು ನಿಮಗೆ ಸರಿ ಅನ್ಸುತ್ತೋ ಅಂತವ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡುವಂತ ಅವಕಾಶ ಬಂದಿದೆ. ತಾವುಗಳೆಲ್ಲರೂ ಕೂಡ ಒಳ್ಳೆಯವ್ರನ್ನ ಆಯ್ಕೆ ಮಾಡುವಂತ ಅವಕಾಶ ಆಯ್ಕೆ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಊರಿನ ಅಭಿವೃದ್ಧಿ ಕೂಡ ಆಗ್ಬೇಕು. ಏನೇ ಒಂದು ತೊಂದರೆ ಇದೆ ಅಂತಂದ್ರೆ ಊರಿನ ವಿಚಾರದಲ್ಲಿ, ಏಮರ್ನಲ್ಲಿ ವಿಚಾರದಲ್ಲಿ ನನಗೊಂಥರ ಹುಟ್ಟು ದೂರು ಅನ್ನೋ ತರನೇ ತಿಳ್ಕೊಂಡಿದ್ದೀನಿ. ಏನೇ ಸಮಸ್ಯೆ ಇದ್ರು ಕೂಡ ಶಕ್ತಿ ಮೀರಿ ನಿರ್ವಹಿಸ್ತೀನಿ ಅನ್ನೋ ಒಂದು ಮಾತು ನೀವು ಒಂದು ಸಂದರ್ಭದಲ್ಲಿ ಹೇಳ್ತಾ, ನಾವು ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ ಶ್ರೀ ಕೃಷ್ಣ ಸಂಧಾನ ನಾಟಕದ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ. ಅದರಲ್ಲಿ ಬರುವಂತ ಒಳ್ಳೆ ಗುಣಗಳೇನಿದೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಜೀವನನ
ಒಳ್ಳೆಯ ರೀತಿಯಲ್ಲಿ ನಿರ್ಮಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಯೋಣ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರೋತ್ಸಾಹ ನೀಡಿದಿರಿ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳು ಸುಮಾರು ಎಲ್ಲ ನಮ್ಮ ಸುತ್ತಮುತ್ತಲ ಎಲ್ಲ ಪಂಚಾಯತ್ಗಳಿಂದ ಮುಖಂಡರುಗಳು ಆಗಮಿಸಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.